ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾಪು ನೋಡಿ, ಹಾಯ್ ಹಾಯ್, ಕ್ಯಾಮ್ರಾ ನೋಡ್ತಿರೋದು. ಹಾಯ್ 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 ಹಾಯ್. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಹಸ್ಬೆಂಡು ಕೆಲಸಕ್ಕೆ ಹೋಗಿದ್ದಾರೆ. ಇನ್ನು ನಾನು ಮಗ, ನಂದು ಆಯಿತು ತಿಂಡಿ ಎಲ್ಲ. ಆಯಿತು. ನಿಮ್ದು ಆಯಿತಾ? ನಿಮ್ದು ಆಯಿತಾ? ಹಾಗೆ ಈ ಥರ ವ್ಲಾಗ್ಸ್ನ ಕಂಟಿನ್ಯೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಏನು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರೋದಕ್ಕೆ ಖುಷಿ ಅಲ್ವಾ? ಖುಷಿ ಇಲ್ಲ. ಸಾಕು. ಆಯಿತು. ಕೂಲ್. ಬಿಡೋ ಮಗನೇ, ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ. ಕಿತ್ತಾಕ್ಬೇಕು ಎಲ್ಲ. ಓಕೆ, ನಮ್ಮ ಡೇ ಸ್ಟಾರ್ಟ್ ಆಗಿದೆ. ನೋಡಿ ಹೇಗಿದೆ ಅಂತ. ಎಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮಿಬ್ಬರದ್ದು ಸ್ನಾನ ಆಗಿಲ್ಲ, ಸ್ನಾನ ಮಾಡಬೇಕು. ನೋಡಿ, ಸ್ನಾನ ಮಾಡುವ ಅಂದರೆ ಇಲ್ಲಿ ಆಟ ಸ್ಟಾರ್ಟ್ ಆಗಿದೆ. ಆಟ ಆಡ್ತಾ ಇದ್ದಾನೆ. ನಾನು ಅವನ ಜೊತೆಗೆ ಸ್ವಲ್ಪ ಆಟ ಆಡ್ತಾಯಿದ್ದೀನಿ. ಏನದು ಪುರ್ರ ಅಂತ ಸೌಂಡ್ ಮಾಡೋದು, ಬಾಯಿಲೆಲ್ಲ ಜಲ್ಬು ಸುರಿಯೋದು. ಅವನ ಜೊತೆ ಕೂತು ಆಟ ಆಡ್ತೀನಿ. ಕ್ಯಾಮ್ರಾ ನೋಡಿ ನಾನು ನೋಡ್ತಾ ಇಲ್ಲ, ಕ್ಯಾಮ್ರಾ ನೋಡೋದು. ಈಗಿನ ಮಕ್ಕಳು ನೋಡಿ, ಮೊಬೈಲಿಗೆ ಹೆಂಗೆ ನೋಡ್ತಾರೆ. ಆಗೆಲ್ಲ ನಮಗೆ ಮೊಬೈಲ್ ಅಂದ್ರೇ ಗೊತ್ತಿರಲಿಲ್ಲ. ನಾನು ಅವನಿಗೆ ಮೊಬೈಲೆಲ್ಲ ಕೊಡೋದಿಲ್ಲ. ಹೀಗೆ ವೀಡಿಯೋ ಶೂಟ್ ಮಾಡುವಾಗ ನೋಡ್ತಾನಷ್ಟೇ. ಮೊಬೈಲೆಲ್ಲ ಕೊಟ್ಟು ಅವನಿಗಿನ್ನೂ ಅದೆಲ್ಲ ಅಭ್ಯಾಸ ಮಾಡಿಸಿಲ್ಲ. ಮುಂದೆ ಮಾಡಿಸ್ಬಾರ್ದು ಅಂದ್ಕೊಂಡಿದ್ದೀನಿ. ಎಷ್ಟೇ ಕಷ್ಟ ಆದರೂ ಮೊಬೈಲ್ ಕೊಟ್ಟು ಅವನಿಗೆ ರೂಢಿ ಮಾಡಿಸೋದಿಲ್ಲ. ನೋಡಬೇಕು. ಹೀಗೆ ನೋಡ್ಕೊಳ್ಳೋದು, ನಮ್ಮ ಕೈಲಾದಂಗೆ ನೋಡ್ಕೊಳ್ಳೋದು. ಆಟ ಆಡ್ತಿದ್ದಾನೆ ಪಾಪು. ಆಟ ಆಡಿಸ್ತೀನಿ, ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ. ಸ್ನಾನ ಎಲ್ಲ ಇಷ್ಟು ಬೇಗ ಮಾಡಲ್ಲ ಅವನು. ಆಟ ಆಡಿಸ್ತೀನಿ. ಇನ್ನು ಅವನಿಗೆ ನಿದ್ದೆ ಬರೋ ಟೈಮ್ ಆಗುತ್ತೆ, ಆಗ ಬೇಗ ಸ್ನಾನ ಮಾಡಿಸಿ ಮಲಗಿಸ್ಬಿಡೋದು. ನೋಡಿ, ಆಟ 7 ಗಂಟೆಗೆ ಎದ್ದಿರೋದು, 9 ಗಂಟೆಗೆ ಒಂದು ನಿದ್ದೆ ಆಯಿತು. ಅವರಪ್ಪ ಹೋಗೋವಾಗ ಎದ್ದು ಬಾಯ್ ಮಾಡಿ ಈಗ ಆಟ ಆಡ್ತಿರೋದು, ಅಮ್ಮನ ಜೀವ ತಿಂತಿರೋದು. ಬರೀ ಕ್ಯಾಮ್ರಾ ನೋಡೋದು. ನೋಡಿ, ಕ್ಯಾಮ್ರಾನ ನೋಡೋದು. ಕ್ಯಾಮ್ರಾ ಯಾವ ಕಡೆ ಹೋಗುತ್ತೆ ಆ ಕಡೆ ನೋಡ್ತಾನೆ. ನಾನು ಬೇಕಂತಲೇ ಅವನಿಗೆ ಹಾಗೆ ಮಾಡ್ತಾ ಇರೋದು. ಕ್ಯಾಮ್ರಾ ಎಲ್ಲಿ ಹೋಗುತ್ತೆ ಅಲ್ಲಿ ನೋಡ್ತಾ ಇದ್ದಾನೆ. ಮಕ್ಕಳು ಏನೇ ಮಾಡಿದರೂ ಖುಷಿ ಆಗುತ್ತಲ್ವ. ಹಾಗೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಕರ್ಕೊಬಂದೆ. ಎಲ್ಲ ಸ್ವಲ್ಪ ಆ ಕಡೆ ಎಲ್ಲ ತೋರಿಸಿ ಅವನ್ನ ಟೈಮ್ ಪಾಸ್ ಮಾಡಿಸೋದು. ಎತ್ಕೊಂಡಿರಿ ಅಂತಾನೆ, ಆಟ ಆಡಿಸಿ ಅಂತಾನೆ. ಇನ್ನು ಒಳಗೆ ಬಂದು ಸ್ವಲ್ಪ ಸ್ನಾನ ಮಾಡಿಸ್ಬಿಡುವ ಬಿಸಿನೀರಲ್ಲಿ. ನಿದ್ದೆನೂ ಬರೋಂಗಾಯಿತು. ಸ್ನಾನ ಮಾಡಿಸಿ ಮಲಗಿಸಿದ್ರೆ ಮಲ್ಕೋತಾನೆ. ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ. ಡೈಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ. ಸ್ವಲ್ಪ ಮಸಾಜ್ ಮಾಡ್ತೀನಿ. ನಾನು ಅಷ್ಟೊಂದು ತಿಕ್ಕೋದು ಉಜ್ಜೋದು ಅವೆಲ್ಲ ಮಾಡಲ್ಲ. ಸ್ವಲ್ಪ ಮಸಾಜ್ ಥರ ಮಾಡಿ ಸ್ನಾನ ಮಾಡಿಸ್ತೀನಿ. ಸ್ನಾನ ಎಲ್ಲ ಆಯಿತು. ಪಾಪು ಮಲ್ಕೊಂಡ. ನಾನೊಂದು ಫಿಶ್ ಫ್ರೈ ಮಾಡಿದ್ದೆ. ಅದು ಸಿಂಪಲ್ಲಾಗಿದೆ ನೋಡಿ, ನೀವು ಟ್ರೈ ಮಾಡ್ಬೋದು. ಅದಕ್ಕೇನೂ ಇಲ್ಲ, ಮೆಣಸು,
ಹುಣಸೆಹಣ್ಣು, ಆಮೇಲೆ ಕೊತ್ತಂಬರಿ ಬೀಜ, ಸ್ವಲ್ಪ ಅರಿಶಿನ, ಬೆಳ್ಳುಳ್ಳಿ, ಶುಂಠಿ. ನೋಡಿ ಇವಾಗ ಮೆಣಸು ಹಾಕಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಬೀಜ. ಇದು ಕರಾವಳಿ ಸ್ಟೈಲಲ್ಲಿ ಮಾಡೋದು. ಕರಾವಳಿ ಕಡೆ ಇದೇ ಥರ ಸಿಂಪಲ್ಲಾಗಿರುತ್ತೆ. ಅದಕ್ಕೆ ನಾನೇನು ಜಾಸ್ತಿ ಏನೂ ಆಗಲ್ಲ, ಇಷ್ಟೇ ಮೆಣಸು, ಕೊತ್ತಂಬರಿ ಬೀಜ, ಬೆಳ್ಳುಳ್ಳಿ, ಶುಂಠಿ ಇದ್ದರೆ ಶುಂಠಿ ಹಾಕಿ, ಆಮೇಲೆ ಹುಣಸೆಹಣ್ಣು, ಉಪ್ಪು ಕಲ್ಲುಪ್ಪು, ಯಾವ ಉಪ್ಪಾದರೂ ಪರವಾಗಿಲ್ಲ, ನಾನಿಲ್ಲಿ ಕಲ್ಲುಪ್ಪು ಹಾಕಿದ್ದೀನಿ. ಹಾಕಿ ಗ್ರೈಂಡ್ ಮಾಡಬೇಕು, ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಈಗ ಮಸಾಲೆ ರೆಡಿಯಾಗಿದೆ. ಅದನ್ನೆಲ್ಲ ಫಿಶ್ನ ಮೊದಲೇ ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನು. ಕ್ಲೀನಾಗಿ ಅದನ್ನ ಎಲ್ಲ ಫಿಶ್ಗೆ ಸರಿಯಾಗಿ ಹಚ್ಚಬೇಕು. ಖಾರ ಹಚ್ಚಿಬಿಟ್ಟು ತವ ಮೇಲೆ ಹಾಕಬೇಕು. ಫಿಶ್ಗೆ ಯಾವತ್ತೂ ಖಾರ, ಉಪ್ಪು, ಹುಳಿ ಇಷ್ಟು ಕರೆಕ್ಟಾಗಿರಬೇಕು. ಮತ್ತು ಏನು ಬೇರೆ ಏನು ನೀವು ಹಾಕಬೇಕು ಅಂತಿಲ್ಲ. ಈ ಪ್ಯಾಕೆಟು ಅಂಗಡಿಯಿಂದ ತಂದು ಅಂಗಡಿ ಮಸಾಲ ಪೌಡ್ರಿಗಿಂತ ಇದೆಷ್ಟು ಚೆನ್ನಾಗಿರುತ್ತೆ. ಇದೇ ಥರ ಮಾಡಿ ನೀವು ಸಿಂಪಲ್ಲಾಗಿರುತ್ತೆ, ದಿಢೀರಂತ ಮಾಡ್ಬೋದು. ಉಪ್ಪು, ಖಾರ, ಹುಳಿ ಇಷ್ಟು ಕರೆಕ್ಟಾಗಿರಬೇಕು. ಮೀನು ಫ್ರೆಶ್ ಆಗಿರಬೇಕು. ಎಷ್ಟು ಚೆನ್ನಾಗಿರುತ್ತೆ, ತಿಂದರೆ ತಿಂತಾನೆ ಇರ್ತೀರ. ಯಾವಾಗಲೂ ಅಷ್ಟೇ ಖಾರ ಉಪ್ಪು ಇದ್ದರೆ ಮೀನು ಚೆನ್ನಾಗಿರುತ್ತೆ ಹೇಳ್ತಾರೆ. ನಾವು ಹೀಗೆ ಮಾಡೋದು ಕರಾವಳಿ ಸ್ಟೈಲಲ್ಲಿ. ಕರಿಬೇವು ಸೊಪ್ಪು ಅವೆಲ್ಲ ಏನೂ ಹಾಕಲ್ಲ, ಫ್ಲೇವರೇ ಚೇಂಜಸ್ ಆಗಿಬಿಡುತ್ತೆ. ನೋಡಿ ಫಿಶ್ ಫ್ರೈ ರೆಡಿಯಾಗಿದೆ. ಮೀಶೋದಿಂದ ಆಮೇಲೆ ನೆಕ್ಲೆಸ್ ತರಿಸಿದ್ದೆ. ಎಷ್ಟು ಚೆನ್ನಾಗಿದೆ ಇದೆ ಅಂದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳುವ ಅಂತ ಮಾಡ್ತಾಯಿದ್ದೀನಿ. ಇದೇನು ಕೊಲಾಬ್ರೇಷನ್ನು ಆ ಥರ ಎಲ್ಲ ಏನೂ ಇಲ್ಲ, ನನಗಿಷ್ಟ ಆಯಿತು. ನೀವು ಬೇಕಾದರೆ ಮೀಶೋದಲ್ಲಿ ನೋಡಿ ಸಿಗುತ್ತೆ. 220 ರೂಪೀಸ್ ಏನೋ ಕೊಟ್ಟಿರೋದು. ಎಷ್ಟು ಚೆನ್ನಾಗಿದೆ, ವರ್ತ್ ಅನಿಸುತ್ತೆ ನನಗೆ. ಏನು ಸಿಗುತ್ತೆ ಈಗಿನ ಹೊರಗಡೆ ಎಲ್ಲ ಹೋದರೆ 200 ರೂಪೀಸ್ಗೆಲ್ಲ ಏನೂ ಸಿಗಲ್ಲ. ತುಂಬ ಚೆನ್ನಾಗಿದೆ. ಆ ಫಿನಿಶಿಂಗ್ ನೋಡಿ, ಸ್ಟೋನ್ ವರ್ಕ್ ನೋಡಿ, ವೈಟ್ ಬೀಡ್ಸ್ ಬಂದಿದೆ ನೋಡಿ. ಬ್ಯಾಕ್ ಸೈಡ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಅದಕ್ಕೊಂದು ಇಯರಿಂಗ್ ಕೊಟ್ಟಿದ್ದಾರೆ ಮತ್ತು ನೆಕ್ ಪೀಸು ತುಂಬ ಚೆನ್ನಾಗಿದೆ. ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇರೋದು, ಇನ್ನೇನಿಲ್ಲ. ಹಬ್ಬದ ದಿನ ವೇರ್ ಮಾಡ್ತೀನಿ. ಇನ್ನೇನು ಹಬ್ಬ ಬಂತು, ಹಬ್ಬಕ್ಕೆ ವೇರ್ ಮಾಡ್ತೀನಿ. ಮತ್ತು ಹಬ್ಬನೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಓಕೆ, ಈ ವ್ಲಾಗ್ಸ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಎಲ್ಲರಿಗೂ ನಮಸ್ಕಾರ.